ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿನ ಆಗೋಯ್ತು, ಲಾಂಗ್ ಗ್ಯಾಪ್ ಆಯಿತು. ವ್ಲಾಗ್ಗಳನ್ನ ಶೇರ್ ಮಾಡೋಕ್ಕೆ ಆಗಿಲ್ಲ. ದಯವಿಟ್ಟು ಬೇಜಾರಾಗಬೇಡಿ, ಕಾರಣಾಂತರದಿಂದ ವ್ಲಾಗ್ನ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. 5 ವರ್ಷ ಸತತವಾಗಿ ವ್ಲಾಗ್ಗಳನ್ನ ಶೇರ್ ಮಾಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ. ಮುಂದೆ ಖಂಡಿತ ವ್ಲಾಗ್ಗಳನ್ನ ನಾನು ಶೇರ್ ಮಾಡ್ತೀನಿ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ಹಿಂದೆ ಯಾವ ರೀತಿ ನನಗೆ ಸಪೋರ್ಟ್ ಮಾಡಿದ್ರಾ ಅದೇ ರೀತಿ ಮುಂದೆ ಕೂಡ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ಇವತ್ತು ದೀಪಾವಳಿ ಹಬ್ಬದ ದಿನದ ವ್ಲಾಗ್ ಇದು. ತುಂಬ ದಿನವೇ ಆಗೋಯಿತು ಹಬ್ಬ ಮುಗಿದು. ಕಾರ್ತಿಕ ಮಾಸ ಮುಗಿಯೋದಕ್ಕೆ ಆಗೋಯಿತು. ಇವಾಗ ನಾನು ಈ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ನನಗೆ ವ್ಲಾಗ್ ಶೇರ್ ಮಾಡೋಕ್ಕೂ ಕೂಡ ಆಗಿರಲಿಲ್ಲ. ಮನೆ ಕೆಲಸ ಎಲ್ಲ ನಾನು ಹಿಂದಿನ ದಿನಗಳಲ್ಲೇ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ. ಇವತ್ತು ಹಬ್ಬದ ಕೆಲಸ ಎಲ್ಲ ನೋಡಬೇಕಲ್ವ. ಇನ್ನು ಬೆಳಗ್ಗೆನೇ ಎದ್ದು 5:30ಗೆ ಎದ್ದೆ. 5:30ಗೆ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಇಟ್ಟಿದ್ದಾಯಿತು. ಹಾಗೆ ಬಾಲ್ಕನಿ ಹತ್ರ ಬಂದೆ. ಹೂವು ವ್ಯಾಪಾರ ಮಾಡೋರು ಹೂಗಳನ್ನೆಲ್ಲ ಜೋಡಿಸ್ತಾಯಿದ್ರು. ಅದನ್ನು ನೋಡಿಕೊಂಡು ಗಿಡಗಳಿಗೆಲ್ಲ ನೀರು ಹಾಕಿ ಬಾಲ್ಕನಿ ಹತ್ರನೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಬಾಗಿಲಿಗೆ ಅರಿಶಿನ ಕುಂಕುಮ ರಂಗೋಲಿ ಇಟ್ಟಿದ್ದೆ. ವೈಟ್ ಕಲರ್ ಟೈಲ್ಸು, ರಂಗೋಲಿ ಇಟ್ಟರು ಕಾಣಿಸೋದೇ ಇಲ್ಲ. ಇನ್ನು ಬಾಗಿಲೆಲ್ಲ ಒರೆಸ್ಕೊಂಡು ಅದಕ್ಕೂ ಸ್ವಸ್ತಿಕ್ಕು ಓಮು ಎಲ್ಲ ಬಿಡಿಸಿದ್ದೆ. ಎಲ್ಲ ಒಟ್ಟಾರೆಯಾಗಿ ಕೆಲಸಗಳೆಲ್ಲ ಆಯಿತು. ಇನ್ನು ಬಾಗಿಲಿಗೆ ಸ್ವಲ್ಪ ಹೂವು ಎಲ್ಲ ಹಾಕಬೇಕಿತ್ತು. ಹೂ ತೊಗೊಂಬಂದಿರಲಿಲ್ಲ. ಬೆಳಗ್ಗೆ ಹೋಗಿ ಹೂ ತೊಗೊಂಬಂದು ಆಮೇಲೆ ಹಾಕೋಣ ಅಂಥೇಳಿ ಹಾಗೆ ಬಿಟ್ಟಿದ್ದೀನಿ. ಸೊ ನೋಡಿ, ಇದೊಂದು ತೋರಣ ಕೂಡ ತೊಳೆದಿದ್ದೆ. ಆ ತೋರಣನೂ ಹಾಕಿದ್ದೆ. ಒಟ್ಟಾರೆ ಹಿಂಗೆ ಕೆಲಸಗಳು ಅಂದರೆ ಹಬ್ಬದ ದಿನಗಳಲ್ಲಿ ಎಷ್ಟು ಕೆಲಸ ಮಾಡಿದರೂ ಮುಗಿಯಲ್ಲ. ಹಬ್ಬ ಅನ್ನೋ ಒಂದು ಖುಷಿ ಇರುತ್ತೆ, ಆದರೆ ಕೆಲಸಗಳೆಲ್ಲ ಮಾಡಬೇಕಲ್ಲಪ್ಪ ಅಂತ ಅನಿಸ್ತಾ ಇರುತ್ತೆ. ಚಿಕ್ಕ ಮಕ್ಕಳಾಗೇ ಇರಬೇಕು ಅನಿಸುತ್ತೆ ಒಂದೊಂದು ಸತಿ. ನಮ್ಮ ಅಮ್ಮದಿರೆಲ್ಲ ಕೆಲಸ ಮಾಡ್ತಿರ್ತಾರೆ, ನಾವು ಹಬ್ಬನ ಎಂಜಾಯ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ನೋಡಿ, ಈಗ ಗಂಟೆ 6:05 ಆಯಿತು. ಬೆಳಗ್ಗೆನೇ ಎಲ್ಲ ಕೆಲಸಗಳು ಆಗಿದೆ. ನಾನಿವಾಗ 1 ಗಂಟೆ 12:30 ಆಗಿದೆ. 12:30, 12:45 ಆಗಿತ್ತು. ದೇವರಿಗೆಲ್ಲ ನೈವೇದ್ಯ ಮಾಡಿ ನಾನೀಗ ಪೂಜೆ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ ಪೂಜೆ. ನಿಮಗೆ ಗೊತ್ತಿದೆ ನಾನು ಯಾವ ಥರ ಪೂಜೆ ಮಾಡ್ತೀನಿ ಏನು ಅನ್ನೋದೆಲ್ಲದನ್ನು ಸಾಕಷ್ಟು ವ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೀನಿ. ಹಂಗಾಗಿ ಡೀಟೇಲಾಗಿ ಯಾವುದು ಕೂಡ ನಾನು ವ್ಲಾಗಲ್ಲಿ ಶೇರ್ ಮಾಡೋಕ್ಕಾಗಿಲ್ಲ. ಇನ್ನು ಮಾಮೂಲಿಯಾಗಿ ಚೆನ್ನಾಗಿ ಹೂವೆಲ್ಲ ಕಳಸಕ್ಕೆಲ್ಲ ಜೋಡಿಸಿ, ಫೋಟೋಗಳಿಗೆಲ್ಲ ಜೋಡಿಸಿ, ಹಾಗೆ ಈಗ ಪೂಜೆ ಕೂಡ ಮುಗಿಸ್ಕೊತಾ ಇದ್ದೀನಿ. ನಾನಿವತ್ತು ಹಾಕ್ಕೊಂಡಿರೋ ಟಾಪ್ ಕೂಡ ಹೊಸ ಟಾಪ್ನೇ ತೊಗೊಂಡಿದ್ದೆ. ತನು ಬರ್ತಡೇ ದಿನ ಒಂದೆರಡು ಹೊಸ ಟಾಪ್ಗಳನ್ನ ತೊಗೊಂಡೆ. ಅದರಲ್ಲಿ ಇದು ಒಂದು. ಇವತ್ತು ಹಬ್ಬದ ದಿನ ಅದನ್ನೇ ಹಾಕ್ಕೊಂಡಿದ್ದೀನಿ. ನನಗೆ ಈ ಟಾಪ್ ಇಷ್ಟ ಆಯಿತು. ಯಾವ ಲೆಗ್ಗಿನ್ಸಿಗಾದರೂ ಕೂಡ ಮ್ಯಾಚ್ ಮಾಡ್ಕೊಳ್ಬೋದು, ಆ ಥರ ಇದೆ. ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. 4th ಬ್ಲಾಕಲ್ಲಿ, ಜಯನಗರ 4th ಬ್ಲಾಕಲ್ಲೇ ತೊಗೊಂಬಂದಿದ್ದೆ. 300 ರೂಪೀಸ್ ಕೊಟ್ಟು ತೊಗೊಂಬಂದಿತ್ತು. ಓಕೆ, ಈಗ ಪೂಜೆ ಕೂಡ ಆಯಿತು, ನೋಡ್ಬೋದು. ಇನ್ನು ತನು ಬೆಳಗ್ಗೆನೇ ಇದ್ದು ಅವಳು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು, ಸ್ನಾನ ಎಲ್ಲ ಮುಗಿಸ್ಕೊಂಡು ಅವಳು ಕೂಡ ರೆಡಿಯಾಗಿದ್ದಾಳೆ. ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಎದ್ದು ಗಾಡಿಗೆ ಹೋಗಿ ಅವರು ಕೂಡ 12 ಗಂಟೆ ಅಷ್ಟೊತ್ತಿಗೆ ಬಂದು ಅವರು ಸ್ನಾನ ಎಲ್ಲ ಮುಗಿಸಿ ಅವರು ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಇನ್ನು ನಂದು ಪೂಜೆ ಎಲ್ಲ ಆದಮೇಲೆ ಇನ್ನು ಊಟ ಮಾಡಬೇಕು. ಅಡುಗೆ ಎಲ್ಲ ತಯಾರು ಮಾಡಿಟ್ಟು ಪೂಜೆ ಮುಗಿಸ್ತಾ ಇರೋದು ನಾನು. ಇನ್ನು ಊಟ ಎಲ್ಲ ಮಾಡ್ಕೊಂಬಿಟ್ರೆ ಇನ್ನು ಮಧ್ಯಾಹ್ನ ಸಂಜೆ ತನಕ ಏನೂ ಕೆಲಸ ಇರೋಲ್ಲ. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇನ್ನು ಸಾಯಂಕಾಲ ಏನಿದ್ರು ದೀಪ ಎಲ್ಲ ಹಚ್ಚೋದಿರುತ್ತೆ. ಇನ್ನು ಪಟಾಕಿಗಳು ಹೊಡೆಯೋದು. ಮನೆ ಹತ್ರ ಪಟಾಕಿ ಹೊಡೆಯೋಕ್ಕೂ ಜಾಗ ಇಲ್ಲ. ಮನೆ ಮುಂದೆ ಜಾಗ ಇರಬೇಕು, ಸ್ವಂತ ಮನೆ ಇರಬೇಕು, ಅಲ್ಲಿ ಪಟಾಕಿ ಹೊಡಿಬೇಕು. ಬೆಂಗಳೂರಲ್ಲಿ ಬಾಡಿಗೆ ಮನೆಗಳಲ್ಲಿ ಅಲ್ಲೇ ಸಂದಿ ಮೂಲೆಯಲ್ಲಿ ಇರ್ತೀವಿ, ಅಲ್ಲಿ ಸರಿಯಾಗಿ ಪಟಾಕಿಗಳು ತಂದು ಹೊಡೆಯೋದಕ್ಕೂ ಆಗೋದಿಲ್ಲ. ಹಾಗಾಗಿ ನಾನು ಪಟಾಕಿಗಳಂದರೆ ಸುರ್ಸುರು ಬತ್ತಿ ಅಷ್ಟೇ. ಈ ವರ್ಷ ಅಂತೂ ಬರೀ ಸುರ್ಸುರು ಬತ್ತಿ. ಲಾಸ್ಟ್ ಇಯರೆಲ್ಲ ಸ್ವಲ್ಪ ಹೂಕುಂಡ ಆ ಥರದ್ದೆಲ್ಲ ತೊಗೊಂಬಂದಿದ್ದು. ಈ ಸತಿ ಬರೀ ಸುರ್ಸುರು ಬತ್ತಿ. ತನು ಆವಾಗಿನ ಥರ ಪಟಾಕಿ ಹೊಡಿಬೇಕು ಅಂತ ಅಷ್ಟೊಂದು ಇಷ್ಟಪಡೋದಿಲ್ಲ. ನಮಗೂ ಏನು ಅಂಥ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಪಟಾಕಿಗಳನ್ನ ಏನೂ ತೊಗೊಂಬಂದಿಲ್ಲ. ಸುರ್ಸುರು ಬತ್ತಿ ಸುಮ್ಮನೆ ಒಂದು ಹೊಡಿಬೇಕಲ್ಲಪ್ಪ ಪಟಾಕಿ ಹಬ್ಬದಲ್ಲಿ ಅಂಥೇಳಿ ಸುರ್ಸುರು ಬತ್ತಿ ಮಾತ್ರ ಹಚ್ಚಿದ್ದಾಯಿತು ಈ ಸಲ ಹಬ್ಬದಲ್ಲಿ. ಊರಿಗೆ ಹೋದ್ಮೇಲೆ ಖಂಡಿತ ಹಬ್ಬದಲ್ಲಿ ಪಟಾಕಿ ಎಲ್ಲ ಜೋರಾಗಿ ಹೊಡೆದು ಸೆಲೆಬ್ರೇಟ್ ಮಾಡಬೇಕಂತ ಆಸೆ ಇದೆ ನನಗೂ. ನಿಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ಇವತ್ತು ಸ್ಪೆಷಲ್ ಅಂದರೆ ಆ್ಯಸ್ ಯೂಶ್ವಲ್ ನಾನು ಮಾಡೋದೇ ಒಬ್ಬಟ್ಟು, ಕಾಳುಗೊಜ್ಜು, ಕೋಸಂಬರಿ ಮತ್ತು ಒಬ್ಬಟ್ಟು ಸಾಂಬಾರು, ರೈಸ್ ಇಷ್ಟನ್ನೇ ಮಾಡಿರೋದು. ಹಬ್ಬ ಎಲ್ಲ ರೆಡಿ ಆಯಿತು. ಗಂಟೆ ಇವಾಗ 1 ಗಂಟೆ ಆಯಿತು. 1 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕಂಪ್ಲೀಟ್ ಆಯಿತು. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಬೆಳಗ್ಗೆನೇ ತನು ಎಲ್ಲ ಮುಗಿಸಿದ್ಲು. ನಾನಿವಾಗ ನೈವೇದ್ಯ ಎಲ್ಲ ಮಾಡಿ ಮತ್ತು ಪೂಜೆ ಎಲ್ಲ ಮುಗಿಸಿದೆ. ಸೊ ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೀನು ಹೇಳ್ಬಿಡು ಮನೆ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ ಎಲ್ಲರಿಗೂ.
ಫ್ರೆಂಡ್ಸ್ ಸಲ ಮಾಡೋ ಥರ ಒಬ್ಬಟ್ಟೆ ಮತ್ತು ಸ್ವಲ್ಪ ಕೋಸಂಬರಿ, ಇನ್ನು ಒಬ್ಬಟ್ಟು ಹೂರಣ ಎಲ್ಲ ಎಷ್ಟಿದೆ ಇದೆಲ್ಲ ಕಣಕ ಹೂರಣ ರಾತ್ರಿ ಮಾಡ್ಕೋಬೇಕು. ಮತ್ತು ಇದು ಸಲ ಇದೇ ಮಾಡಿದೆ. ಗೌರಿ ಹಬ್ಬದಲ್ಲೂ ಸೇಮ್ ಅಡುಗೆನೇ ಮಾಡಿದ್ದೆ ಫ್ರೆಂಡ್ಸ್. ಈ ಸತಿನೂ ಸೇಮ್ ಮಾಡಿದ್ದೀನಿ. ಕಾಳುಗೊಜ್ಜು, ಸ್ವಲ್ಪ ತೆಳ್ಳ ಆಗ್ಬಿಟ್ಟಿದೆ ಕಾಳುಗೊಜ್ಜು. ಹಾಗೆ ಇದು ಸಾಂಬಾರು, ಉಪ್ಪಟ್ಟು ಸಾಂಬಾರು. ಕಾಳುಗೊಜ್ಜು ಸ್ವಲ್ಪ ತೆಳ್ಳಾಗ್ಬಿಟ್ಟಿದೆ, ಗಟ್ಟಿಯಾಗಿ ಮಾಡಬೇಕು, ಕಾಯಿಗಿಟ್ಟು. ಆದಮೇಲೆ ರೈಸು, ಮಾಮೂಲಿ ರೈಸ್ ಮಾಡಿದ್ದೀನಿ ಅಷ್ಟೇ. ಓಕೆ. ನಮ್ಮ ಕಡೆ ಎಲ್ಲ ಅಷ್ಟೊಂದು ಕಜ್ಜಾಯ ಎಲ್ಲ ಮಾಡೋ ಪದ್ಧತಿ ಎಲ್ಲ ಇಲ್ಲ ಫ್ರೆಂಡ್ಸ್ ನಮ್ಮ ಕಡೆ. ಹಂಗಾಗಿ ನಾವೇನು ಕಜ್ಜಾಯ ಎಲ್ಲ ಮಾಡಲ್ಲ. ಮಾಮೂಲಿ ನಾನು ಇಷ್ಟೇ ಹಬ್ಬ ಮಾಡಿದ್ದು. ಒಬ್ಬಟ್ಟು ಎಲ್ಲ ನನ್ನ ಹಸ್ಬೆಂಡ್ಗೆ ತನಗೆ ಇಬ್ರಿಗೂ ಇಷ್ಟ ಆಗುತ್ತೆ, ಇಬ್ಬರು ಖುಷಿಯಿಂದ ತಿಂತಾರೆ. ಹಂಗಾಗಿ ಒಬ್ಬಟ್ಟನ್ನೇ ಮಾಡಿದೆ. ಇನ್ನು ಸಾಯಂಕಾಲ ದೀಪಗಳನ್ನು ಹಚ್ತಾ ಇದ್ದೀವಿ ಬಾಗ್ಲ ಹತ್ರ. ಇವತ್ತು ಮಧ್ಯಾಹ್ನ ಎಲ್ಲ ಫ್ರೀಯಾಗಿ ರೆಸ್ಟ್ ಮಾಡಿ ಆರಾಮಾಗಿ ಫಿಲ್ಮ್ಗಳೆಲ್ಲ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಖುಷಿಯಾಗಿ. ಹಬ್ಬ ಅಂದರೆ ಮನೆ ಮಂದಿ ಎಲ್ಲ ಒಟ್ಟಾಗಿ ಸೇರಿಕೊಂಡು ಇಷ್ಟವಾಗಿರೋ ಆಹಾರಗಳನ್ನ ಮಾಡ್ಕೊಂಡು ತಿಂದ್ಕೊಂಡು ಸಂಭ್ರಮದಿಂದ ಒಟ್ಟಿಗಿರೋದೇ ಹಬ್ಬ ನನ್ನ ಪ್ರಕಾರ. ಅದರಲ್ಲೂ ದೀಪಾವಳಿ ಹಬ್ಬ ಅಂದರೆ ಇನ್ನು ಮನೆ ಮುಂದೆ ಎಲ್ಲ ದೀಪಗಳನ್ನ ಬೆಳಗ್ಸೋದು, ಪಟಾಕಿಗಳನ್ನ ಹೊಡೆಯೋದು, ಅದೆಲ್ಲ ಒಂಥರ ಖುಷಿ ಕೊಡುತ್ತೆ. ಒಂದು ಎಲ್ರಿಗೂ ದೀಪಾವಳಿ ಹಬ್ಬ ಸಾಮಾನ್ಯವಾಗಿ ಇಷ್ಟವಾಗಂಥ ಹಬ್ಬ. ನನಗೂ ಕೂಡ ಇಷ್ಟ ತುಂಬ. ಅದರಲ್ಲೂ ಮನೆ ಹತ್ರ ದೀಪಗಳನ್ನೆಲ್ಲ ಇಟ್ಟಾಗ ಆ ಕಳೆನೇ ಬೇರೆ ಇರುತ್ತೆ, ಹಬ್ಬದ ಕಳೆ. ಇನ್ನು ತನು ದೀಪಗಳನ್ನೆಲ್ಲ ಹಚ್ಚಿ ಇಡ್ತಾ ಇದ್ದಾಳೆ. ಒಂಥರ ದೀಪಗಳು ಹಚ್ಚಿದ ಮೇಲೆ ಒಂದು ಪಾಸಿಟಿವ್ ಎನರ್ಜಿನೇ ಒಂಥರ ಖುಷಿ ಕೊಡ್ತಾ ಇರುತ್ತೆ ಮನೆಯೊಳಗೆ. ಇನ್ನು ಸಂಜೆ ತನು ದೀಪಗಳನ್ನೆಲ್ಲ ಮತ್ತೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದಾಳೆ. ಮನೆಯಲ್ಲಿ ಹೆಣ್ಮಕ್ಳು ಇದ್ದರು ಅಂತಂದರೆ ಒಂದು ಅರ್ಧಕ್ಕರ್ಧ ಸ್ವಲ್ಪ ಮಟ್ಟಕ್ಕಾದರೂ ಮನೆ ಕೆಲಸಗಳಲ್ಲಿ ತೊಡಗಿಸ್ಕೋತಾರೆ, ಎಷ್ಟೋ ಸಹಾಯ ಆಗುತ್ತೆ. ತನೂ ಅಷ್ಟೇ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಾಳೆ. ಎಷ್ಟೋ ನನಗೂ ಕೂಡ ಆರಾಮ್ ಅನ್ನಿಸ್ತಾ ಇರುತ್ತೆ. 6:30 ಆಗೋದಕ್ಕೆ ಆಗೋಯಿತು. ಇವಾಗ ತನೂ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಜಾಸ್ತಿ ಪಟಾಕಿಗಳನ್ನ ಏನೂ ತಂದಿಲ್ಲ. ಸುರ್ಸುರು ಬತ್ತಿ ಈ ಥರದನ್ನೇ ತೊಗೊಂಬಂದಿರೋದ್ರಿಂದ ಬರೀ ಸುರ್ಸುರು ಬತ್ತಿ ಅದನ್ನು ಹೊಡೆಯೋದಕ್ಕೂ ತನಗೇನಂತ ಇಂಟ್ರೆಸ್ಟ್ ಇರಲಿಲ್ಲ. ಇನ್ನು ಸ್ವಲ್ಪ ಧೂಪ ಗೀಪ ಎಲ್ಲ ಹಾಕ್ತಾಯಿದ್ದಾಳೆ ತನು. ಇದನ್ನೆಲ್ಲ ಚೆನ್ನಾಗಿ ಮಾಡ್ತಾಳೆ, ನಾನೇನು ಹೇಳೋದೇ ಬೇಡ, ಅವಳೇ ಮಾಡಿಬಿಡ್ತಾಳೆ ಎಲ್ಲದನ್ನು. ಈಗ ಕೆಲಸ ಮಾಡ್ತಾಯಿದ್ದಾಳೆ. ಹಾಗೆ ತನಗೂ ಏನು ಹೊಸ ಬಟ್ಟೆ ಅಂತ ತಂದಿರಲಿಲ್ಲ. ಇನ್ನು ಬರ್ತಡೇಗೆ 2 ಜೊತೆ ತೊಗೊಂಬಂದಿದ್ದು. ಈ ಚೂಡಿ ಏನೋ ಅವಳಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ, ಹಂಗಾಗಿ ಇದನ್ನೇ ಹಾಕ್ಕೋತೀನಿ ಅಂತ ಅಂದ್ಲು. ಸರಿ ಆಯಿತು ಹಾಕೋ ಅಂತ ಹೇಳಿದ್ದೆ. ನಾನು ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸಾಗಿ ಕೂತ್ಕೊಂಡಿದ್ದೀನಿ. ತನುನೇ ಎಲ್ಲ ದೀಪ ಎಲ್ಲ ಹಚ್ತಿದ್ದಾಳೆ ಅಂತೇಳಿ. ತುಂಬ ದಿನ ಗ್ಯಾಪ್ ತೊಗೊಂಡ್ಬಿಟ್ಟು ಸರಿಯಾಗಿ ವ್ಲಾಗ್ಗಳಲ್ಲಿ ಮಾತಾಡೋದಕ್ಕೂ ಕೂಡ ಆಗ್ತಾಯಿಲ್ಲ, ಆ ರೀತಿ ಆಗಿದೆ. ಸ್ವಲ್ಪ ಗ್ಯಾಪ್ ಜಾಸ್ತಿ ಆಯ್ತಲ್ವ, ಹಂಗಾಗಿ. ಇನ್ನು ತನು ಸ್ವಲ್ಪ ಸುರ್ಸುರು ಬತ್ತಿ ಇದೆ ಅಲ್ವಾ, ಅದನ್ನೀಗ ಹಚ್ತಾ ಇದ್ದಾಳೆ. ಅದು ಒಂದು 2 ಪ್ಯಾಕ್ ಅಷ್ಟು ಮಾತ್ರ ತೊಗೊಂಬಂದಿದ್ದು ಅಷ್ಟೇ. ಸುರ್ಸುರು ಬತ್ತಿ ಇದು ಮಾಡಿದಾರಲ್ಲ ಮೊನ್ನೆ ಬಣ್ಣ ಹೊಡಿತಿದ್ರಲ್ಲ ಆ ಬಿಲ್ಡಿಂಗ್ ಅವರೇ. ಇದು ನೆಕ್ಸ್ಟ್ ಡೇ, ದೀಪಾವಳಿ ಹಬ್ಬದ ನೆಕ್ಸ್ಟ್ ಡೇ. ಒಟ್ಟಾರೆ 3 ದಿನ ಹಬ್ಬ ಮಾಡೋದು ದೀಪಾವಳಿನ.
ಮನೆ ಮುಂದೆ ಎಲ್ಲ ಮತ್ತೆ ದೀಪಗಳನ್ನೆಲ್ಲ ಬೆಳಗಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಉಳಿದಿರೋ ಪಟಾಕಿಗಳೆಲ್ಲ ಏನಿರುತ್ತೆ ಅದನ್ನು ಹಚ್ಚಿ ಮುಗಿಸೋ ತನು ಇವಾಗ ಸುರು ಬತ್ತಿಗಳನ್ನೆಲ್ಲ ಹಚ್ಚಿ ಖಾಲಿ ಮಾಡ್ತಾ ಇದ್ದಾಳೆ. ಹಾಗೆ ಇದು ಪುಟ್ಟ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ. ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ, ಬೇಜಾರಾಗಬೇಡಿ, ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಮುಂದೆ ವ್ಲಾಗ್ಗಳು ಖಂಡಿತವಾಗ್ಲೂ ಕಂಟಿನ್ಯೂಯಸ್ ಆಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಕಾರಣಾಂತರದಿಂದ ನನಗೆ ಹಾಕೋದಕ್ಕಾಗ್ತಾ ಇಲ್ಲ. ಹಾಗೆ ಇದೇ ರೀತಿ ವ್ಲಾಗ್ಗಳನ್ನ ನೋಡಿ ಸಪೋರ್ಟ್ ಮಾಡ್ಕೊತಾ ಹೋಗಿ. ಡೈಲಿ ವ್ಲಾಗ್ ಕೇಳಿದ್ದೀರಾ, ಡೈಲಿ ವ್ಲಾಗ್ ಹಾಕ್ತೀನಿ ಮುಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.